ಸಾಂಗ್ ಎಲ್ಲ ಮಾಡಿದ್ದೀನಿ. ಇವತ್ತು ನಿನ್ನೆ ಎಷ್ಟು ನೈಟ್ ಒಂದು 8 ಗಂಟೆಗೆ ಐಡಿಯಾ ಮಾಡ್ಕೊಂಡಿದ್ದು. 8 ಗಂಟೆಯಿಂದ ಎಷ್ಟು ಚೆನ್ನಾಗಿದೆಯಾ ಗೊತ್ತಾಗುತ್ತೆ ಜಾಕಿ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಅಪ್ಪುಸನ ನೋಡಿದ್ರೆ ಒಂದು ಸೆಕೆಂಡ್ ಹಾಕಿ ಅನ್ಸುತ್ತೆ. ಯಾಕೆಂದರೆ ಜಾಕಿ ಸಿನಿಮಾ ಯಾವಾಗಿಂದ ಅಭಿಮಾನಿ ಸರ್? ನನಗೆ ನನಗೆ ಪರಿಚಯ ಇದೆ. ಸುಮಾರು ಒಂದು 10 years ಇಂದ ಪರಿಚಯ ಇದೆ. ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋದು. ನಾನೊಂದು 2-3 ಮೂವಿ ಎಲ್ಲ ಮಾಡಿದ್ದೀನಿ. ಬಟ್ ಅವಾಗೆಲ್ಲ ಪರಿಚಯ ಇದ್ದಾರೆ. ನಾನು ಹೆಂಗೋ ಹೋಗಿ ನಾನು ಫಿಲಮ್ ಮಾಡ್ತೀನಿ ಅಂದಾಗ ಅಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು. ನಮ್ಗೆ ಅಷ್ಟೇ ಸಾಕು. ಅದೆಲ್ಲ ಫಿದಾ ಆಗ್ತೀವಿ. 51ನೇ ಹೌದು ಖುಷಿ ಕೊಡ್ತೀವಿ. ತುಂಬ ಖುಷಿ. ನಾವು ಅವ್ರು ಇಲ್ಲ ಅಂತ ಇಲ್ಲ, ನಮ್ಮ ಮನಸ್ಸಲ್ಲಿ ಇದ್ದಾರೆ ಅಷ್ಟೇ. ಮತ್ತೊಂದು ಕಡೆ ಹುಟ್ಟಿದ್ದಾರೆ. ಆದಷ್ಟು ಬೇಗ ನಮಗೆಲ್ಲ ಗೊತ್ತಾಗುತ್ತೆ ಸರ್ ಅವ್ರಿಗೆ. ಸೊ ಹೀಗೆ ಅವ್ರ ಕೆಲಸಗಳು ಯಾಕೆಂದರೆ ಅವ್ರು ಮಾಡೋ ಒಂದೊಂದು ಕೆಲಸ ಕೂಡ ಅವರು ದೈಹಿಕವಾಗಿ ನಮ್ಮಿಂದ ದೂರ ಆದಮೇಲೆ ಗೊತ್ತಾಗುತ್ತೆ ಜನಗಳಿಗೆ ಎಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ರು ಅಂತ ಖಂಡಿತ. ಇರುವಾಗ ಅವ್ರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಹೋದ್ಮೇಲೆ ಮಾಡಿರೋ ಕೆಲಸಗಳು ಬಂದಿದ್ದಲ್ಲ ಅವರು, ಆದರೆ ಅವರು ಮತ್ತೆ ಹುಟ್ಟಿದ್ದಾರೆ. ಮತ್ತೆಲ್ಲೊಂದು ಕಡೆ ಒಂದು ಸ್ಥಾನದಲ್ಲಿ ಇರ್ತಾರೆ. ಮತ್ತೆ ನಮ್ಗೆ ಆದಷ್ಟು ಬೇಗ ಸಿಗಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ ಅಷ್ಟೇ. ಇವಾಗ ನೀವು ಅಪ್ಪುಸರ್ ಅಭಿಮಾನಿಯಾಗಿ ಜಾಕಿ ಸಿನಿಮಾದ ಒಂದು ಕಾಸ್ಟ್ಯೂಮ್ ಮಾತ್ರ ತುಂಬ ಬೇರೆ ಬೇರೆ ಸಿನಿಮಾಗಳದ್ದು ಕಾಸ್ಟ್ಯೂಮ್ ಟ್ರೈ ಮಾಡಿ ಇಲ್ಲ ಒಂದೊಂದು ಕಾಸ್ಟ್ಯೂಮಲ್ಲೂ ಅವ್ರು ಒಂದು ಯೂನಿಕ್ ಆಗಿ ಒಂದು ಡ್ರೆಸ್ಗೆ ಕೊಟ್ಟಿದೆ ಅವರು. ಹೌದು. ಸೊ ಅದ್ರ ಬಗ್ಗೆ ನೋಡೋಣ ಸರ್. ಇವಾಗ ಮೊದಲನೇ ಪ್ರಯತ್ನ ಮಾಡಿದ್ದೀನಿ. ಮುಂದೆ ಇದೇ ಥರ ಪ್ರಯತ್ನಗಳು ಏನಾಗುತ್ತೆ ನೋಡೋಣ. ಈ ಒಂದು ಪ್ರಯತ್ನ ನೀವು ಮಾಡಲಿಕ್ಕೆ ಎಷ್ಟು ಸರಿ ಜಾಕಿ ಸಿನಿಮಾ? ಇಲ್ಲ ಸರ್, ಒಂದು ಸುಮಾರು ಒಂದು 3 ಸತಿ ನೋಡಿದ್ವಿ. 3 ಸತಿ. ಫಸ್ಟು ಥಿಯೇಟರ್ ನೋಡಿದಾಗ ಓಪನಿಂಗ್ ದಿವಸನೇ ಹೋಗಿ ನೋಡ್ತೀವಿ. ಅದೆಲ್ಲ ಏನು ಇದಿಲ್ಲ. ಈಗ ರೀಸೆಂಟಾಗಿ ಯೂಟ್ಯೂಬಲ್ಲಿ ನೋಡಿ ಚೆಕ್ ಮಾಡಿ ಹೆಂಗಿದೆ ಕಾಸ್ಟ್ಯೂಮ್ ಅಂತೆಲ್ಲ ಒಂದು ರಿಲೇಟ್ ಮಾಡಿಕೊಂಡು ಅದು ಮಾರ್ನಿಂಗ್ ಒಂದು 10 o'clock ಒಂದು 3 o'clock ತನಕ ನೋಡಿದ್ವಿ. 8 ಗಂಟೆಗೆಲ್ಲ ಫುಲ್ ಕಾಸ್ಟ್ಯೂಮ್ ಎಲ್ಲ ತೊಗೊಂಡು ರೆಡಿ ಮಾಡ್ಕೊಂಡು ಬಂದ್ವಿ. ತುಂಬ ಖುಷಿ ಆಗ್ತಿದೆ. ತುಂಬ ಖುಷಿ ಆಗ್ತಾ ಇದೆ. ಜಾಕಿ ಅಂತ ಇದ್ರೆ ನಾನೇ ತಿರ್ಗಾ ತಂದೆ ಅಂತ ಅನಿಸ್ತಾ ಇದೆ ನನಗೆ. ಹುಡುಗಂಗೆ ಅಪ್ಪು ಬಾಸಿಗೆ ಅಪ್ಪು ಇದೇ ತರ ಪ್ರೀತಿ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ಗೆ ಇನ್ನೇನು ಹೇಳಲ್ಲ. ತುಂಬಾ ಇಷ್ಟ ನಮಗೆ. ಹೊಸಪೇಟೆಯಿಂದ ಬಂದಿವೆ ಅಪ್ಪು ಸಾರ್ ಮೀಟ್ ಮಾಡಕ. ಪ್ರತಿ ವರ್ಷದಿಂದ ಅಪ್ಪು ಸಾರಿಗೆ ಮೀಟ್ ಮಾಡ್ತಾ ಇದೀವಿ. ಮನ್ ಕಡೆಗೆ ಹೋಗ್ತಿದ್ದೆ. ಈಗಲೇ ಅದೇ ಸಬ್ಲೈಟ್ ಇಲ್ಲಿ ಮಾಡ್ತಿದೀವಿ ಅಷ್ಟೇ. ನಾನು ಚಿಕ್ಕ ಅಭಿಮಾನಿ. ಬುದ್ಧಿ ಬಂದಾಗಿಂದ ಅಪ್ಪು ಸರ್ ಅಭಿಮಾನಿ. ಹೇಳಿ ಮಾತಾಡಿ. ಏನಿಲ್ಲ ಸರ್, ಒಂದೇ ಒಂದು ಮಾತು ಸರ್. ನಮ್ಮ ಬಾಸು ಪುನೀತ್ ರಾಜ್ಕುಮಾರ್ ಪಕ್ಕ ಅಭಿಮಾನಿ. ಯಾಕೆ ಅಂದರೆ ಚಂದು ಜಾಕಿ ಅಂದರೆ ಎಲ್ರಿಗೂ ಗೊತ್ತು. ಆದರೆ ಅವ್ರು ಗೊತ್ತು ಇವ್ರು ಗೊತ್ತು ಹೇಳಲ್ಲ. ರಾಜ್ಕುಮಾರ್ ಅಲ್ಲ. ನಮಸ್ಕಾರ. ಸಾರ್ ಟಾಟಾ ಬೇಡ ಸಾರ್ ನೋಡ್ಕೊಂಡ್ರು ನಮ್ಮ ಬಾಸಿ ಇಲ್ಲ ಕಾಣಿಸ್ತಿಲ್ಲ ಸರ್. ಸರ್ 4 ಸತಿ ಬೆಳಗ್ಗೆಯಿಂದ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಬಾಸ್ ಇಲ್ಲ ಅಂತ ನನಗೆ ಬೇಜಾರಾಗ್ತೈತೆ. ಆಯ್ತಾ? ಆದರೆ ಬಾಸು ಎಲ್ಲೂ ಹೋಗಿಲ್ಲ. ನಮ್ಮ ಹತ್ರ ಇದ್ದಾರೆ, ಹೃದಯದಲ್ಲಿ ಇರ್ತಾರೆ ಸರ್. ಅವ್ರು ಎಲ್ಲೂ ಹೋಗಿಲ್ಲ. ನಾವು ಮಾತಾಡ್ಬೇಕಾದ್ರೆ ಯಾರು ಮಾತಾಡ್ತೀವಿ ವಾಯಿಸಿದ್ದಾರೆ. ನಾವು ಪಕ್ಕ ಅಭಿಮಾನಿ ಸರ್. ಮುಂದೆ ಒಂದು ಹೇಳ್ಬೇಕು ಅಂದರೆ ಸರ್, ನಮ್ಮ ಬಾಸ್ ಇವತ್ತಿಲ್ಲ, ಎಲ್ಲೂ ಹೋಗಿಲ್ಲ, ಮನಸ್ಸಲ್ಲಿದ್ದಾರೆ. ಅಪ್ಪ ಅಮ್ಮ ಹೆಂಗೆ ಅವರು ಹಂಗೆ ನಮಗೆ ಎಲ್ಲೂ ಹೋಗಿಲ್ಲ. ಇದು ಎರಡೇ ಮಾತು ಹೇಳ್ತೀನಿ ನಾವು. ಅವ್ರು ಎಲ್ಲೂ ಹೋಗಿಲ್ಲ ಬಾಸ್. ನಮ್ಮ ಅಪ್ಪು ಸರ್ದು ನೀವು ಮತ್ತೆ ಕೂಡ ಹಾಕ್ಸಿಲ್ಲ ಅಂತ ಹೋಗ್ತಾ ಇದ್ದೀವಿ. ಅವ್ರ ಕೆಲಸಗಳು ನಿಮ್ಗೆ ಹೇಗೆ ಇನ್ಸ್ಪೈರ್ ಆಗಿದೆ? ಅಣ್ಣ ಕೆಲಸ ಅಂದರೆ ಒಂದೇ ಒಂದು ಮಾತು ಹೇಳ್ತೀನಿ ಅಣ್ಣ. ಈ ಜಗತ್ತಲ್ಲಿ ನಮ್ಮ ಹತ್ರ ಕಾಸಿದ್ದಷ್ಟು ಬೆಲೆ ಕೊಡೋದು. ಆಯಿತಾ? ಒಂದು 4 ಜನಕ್ಕೆ ಹೆಲ್ಪ್ ಮಾಡಿದ್ದೀವಿ ಅಂತ ಹೇಳಿದ್ರೆ ನಾವು ಸ್ಟೋರಿ ಹಾಕಿ ರಿಲೀಸ್ ಮಾಡಿ ಇದು ಮಾಡಿ ಎಲ್ಲ ಮಾಡ್ತೀವಿ. ಆ ಥರ ನಮ್ಮ ಬಾಸ್ ಮಾಡಿಲ್ಲ ನಾವು. ಅವ್ರು ಎಲ್ಲಿ ಫಿಲಮ್ ಸ್ಟೂಡಿಗೆ ಹೋಗ್ತಾರೋ ಅವರೆಲ್ಲ ದಾನದವರು ಎಲ್ಲರೂ ಮಾಡಿದ್ದಾರೆ. ಆಯ್ತಣ್ಣ? ನಾವೇ ಇವತ್ತಣ್ಣ ಒಂದು ಊಟ ಕೊಡ್ತೀವಿ ಅಂದರೆ ನಮ್ಮ ಹುಡುಗನಿಗೆ ಬೇರೆಯವ್ರಿಗೆ ಫೋನ್ ಮಾಡಿ ಒಂದು ಊಟ ಕೊಡ್ತೀವಿ ಅಂತ ಹೇಳ್ತೀವಿ. ಹೌದೇ ಅಣ್ಣ? ಇಲ್ಲ ಅಂದರೆ ಸುಮ್ಕೆ ಇರೋ
4 ಜನಕ್ಕೆ ನಾವು ಹೆಲ್ಪ್ ಮಾಡಿದ್ವಿ ಅಂತೇಳಿ 4 ಜನಕ್ಕೆ ಹೇಳ್ತೀವಿ. ನಮ್ಮ ಬಾಸ್ ಯಾವ್ದಾರ ಹೇಳಿದಾರೆ ಆ ಥರ ಹೇಳಿದಾರ, ಅದಕ್ಕೆ ಹೇಳೋದು ದೊಡ್ಡನೇ ಗೊತ್ತು, ಇಡೀ ದೇಶಕ್ಕೆ ಗೊತ್ತು ಅಷ್ಟೇ ಅಣ್ಣ. ನಾನು ಹೇಳೋದು ಒಂದೇ ಮಾತಣ್ಣ, ಆ ಮನುಷ್ಯಂತಾರಣ್ಣ ಒಂದು ಟೈಮಲ್ಲಿ ಏನೋ ಒಂದು ಇತ್ತು, ಏನೋ ಆಯ್ತು ಅಣ್ಣ, ಅವೆಲ್ಲ ಬೇಡಣ್ಣ. ಆದರೆ ನಿಯತ್ ಮನುಷ್ಯ, ಒಳ್ಳೆ ಮನುಷ್ಯ. ಅವ್ರು ಇವತ್ತಿಲ್ಲ ಅಣ್ಣ. ಒಂದೇ ಒಂದು ಮಾತು ಹೇಳ್ತೀನಿ ಅಣ್ಣ, ಅಪ್ಪ ಅಮ್ಮಗಿಂತ ಹೆಚ್ಚಣ ಅವರು ಪಕ್ಕ ಅಭಿಮಾನಿ. ನಮ್ಮ ಅಪ್ಪ ನಮ್ಮ ಅಮ್ಮನ ಇದ್ರೆ ನಂಬರ್ ಹೇಳ್ತೀನಿ, ಫೋನ್ ಮಾಡಿ ಒಂದು ಹುಟ್ಟು ನನ್ನ ಮಗ 4 ಸಾವಿರ ಬಗ್ಗೆ ಬಂದ ಅಂದರೆ ಯಾರಿಗೂ ಬಿಡಲ್ಲ ಅಂತ ಗೊತ್ತು. ಆದರೆ ನಾವು ಆ ಥರ ಮಾಡೋಕ್ಕೋಗೋಣ. ತಾನಾ ಶರ್ಮಾ ಆಗಲಿ ಅವರು ಏನು ನಮಗೆ ಕಳ್ಸ್ಕೊಟ್ಟಿದ್ದಾರೆ, ನಾವು ಅದನ್ನು ಬೆಳೆಸ್ಕೊಂಡು ಹೋಗ್ತಾ ಇರ್ತೀವಿ ಸರ್. ಅವರಿಗೋಸ್ಕರ ನಮ್ಮ ಜೀವ ಅಷ್ಟೇ. ಹಲೋ ಅಣ್ಣ ತಪ್ಪಲ್ಲ ಮಾತಾಡೋಣ ಸರ್, ಇಲ್ಲ ಇದೀನಿ ಶೂಟಲ್ಲೇ. ಬಾಸು ನಮಗೆ ಮೇನ್ ಬಾಸು, ಮೇನ್ ಬಾಸು ಬೈ, ಮೇನ್ ಬಾಸು. ಆದರೆ ಬೆಲೆ ಕೊಡ್ತೀವಿ ಅಷ್ಟೇ. ಭಾಸ್ಕರ್ ಹೋಗೋಣ ಮುಂದೆ.